ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆದರೆ ಆ ಇರಾನ್ಗೆ ಗ್ರೌಂಡ್ ಅಟ್ಯಾಕ್ ಹೋದ್ರೆ ಅವ್ರು ಗ್ಯಾರಂಟಿ ಅವ್ರನ್ನ ಕತ್ತರಿಸಿ ಹಾಕ್ತಾರೆ ಅಲ್ಲಿ, ಯಾಕಂದ್ರೆ ಟೆರೇನ್ ಆಗಿದೆ ಅದು. ಅವರು ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗ ಅಮೆರಿಕ ಹಾಕಿರೋ ಷರತ್ತಿಗೆ ಇರಾನ್ ಒಪ್ಪಿಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ, ಹಂಗಾಗಿ ಈಗ ಸದ್ಯಕ್ಕೆ ನಾವು ಯುದ್ಧ ನಿಲ್ಲೋ ಮಾತು ಬರೋದು ಸಾಧ್ಯ ಈಗ ಇಲ್ಲ. ಈ ಸೀಸ್ ಫೈರಿಂಗ್ ಪ್ರಪೋಸಲ್ ಬಂದಿರೋದೇ ಇವರು ಯುದ್ಧಕ್ಕೆ ತಯಾರಿ ಮಾಡ್ಲಿಕ್ಕೆ. ಓಕೆ ಸರ್, ವಾಪಸ್ ಬರ್ತೀನಿ, ಮತ್ತೊಂದು ರಿಯಾಕ್ಷನ್ ತಗೊಳ್ತೀನಿ. ಸತೀಶ್ ಸರ್, ಆರ್ಥಿಕ ತಜ್ಞರಾಗಿ ಈಗಿರುವಂತಹ ವಾಸ್ತವ ಬೆಳವಣಿಗೆ ನೋಡಿದ್ರೆ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ? ಇದು ಖಂಡಿತ. ನಾವು ಮೊದಲನೇ ಮಹಾಯುದ್ಧ ನೋಡಿದ್ದೀವಿ, ಎರಡನೇ ಮಹಾಯುದ್ಧನೂ ನೋಡಿದ್ದೀವಿ, ಮೂರನೇ ಮಹಾಯುದ್ಧ ಆಗೋದಕ್ಕೂ ಮುಂಚೆ ಈಗ ಹಳೆ ಥರ ಮಾಡ್ತಾ ಇಲ್ಲ. ಈಗ ಮೇಯ್ನಾಗಿ ವಾರ್ ನಡೆಯೋದು ಬರೀ ವೆಪನ್ಸಿಂದ ಅಲ್ಲ, ಫೈನಾನ್ಷಿಯಲ್ ನಂಬರ್ಸಿಂದ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ನೋಡಿ, ನಾವು ಎಲ್ಲೋ ಆಗಿರುವಂಥ ಯುದ್ಧ ಈಗ ನಮ್ಮ ಮನೆಗಳಿಗೂ ಬಂದು ತಲುಪ್ತಾ ಇದೆ. ಅಂದರೆ ಅದ್ರದ್ದು ಇಂಪ್ಯಾಕ್ಟ್, ಕಾಂಪ್ಲೆಕ್ಸ್ ಇಂಟರ್ಡಿಪೆಂಡೆನ್ಸ್ ಅಂತ ಏನಿತ್ತು ಮುಂಚೆ, ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಮೇಲೆ ನಾವು ಡಿಪೆಂಡ್ ಆಗಿದ್ದು. UN ಬಂತು 1948 ನಂತರ ಎಲ್ಲ ನಾವು ಡಿಸೈಡ್ ಮಾಡೋದು, ಓಕೆ ಯಾವುದು ವಾರ್ ಮಾಡೋದು ಬೇಡ ಅಂತ ಒಂದು ಎಲ್ಲರ ನಡುವೆ ಎಲ್ಲ ಕಂಟ್ರೀಸ್ ಆಯಿತು. ಯಾವಾಗ ಸದ್ಯದ ಬೆಳವಣಿಗೆಗಳಿಗೆ ಹೇಗೆ ಚೇಂಜಸ್ ಆಯಿತು ಅಂದರೆ, ಇಲ್ಲ ಈಗ ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿಕ್ ಇದನ್ನು ನೋಡೋಣ ಅಂತ ಹೇಳ್ತು. ಅಮೇರಿಕಾ ಹೇಳ್ತು ಅಮೇರಿಕನ್ ಫಸ್ಟ್ ಅಂತ ಹೇಳ್ತು, ಅವ್ರ ರಿಸೋರ್ಸಸ್ನ ಇದು ಮಾಡ್ತು, ಟ್ಯಾರಿಫ್ನ ಇಂಪೋಸ್ ಮಾಡ್ತು. ಆಗ ಚೈನಾ ಹೇಳ್ತು ಓಕೆ ಇದು ನಾಳೆ ದಿನ ಈ ಥರ ಆದರೆ ನಾವು ಕಾರ್ನರ್ ಆಗ್ತೀವಿ ಅಂತ. ಅವ್ರು ಹೇಳಿದ್ರು ರೇರ್ ಅರ್ತ್ ಮೆಟೀರಿಯಲ್ಸ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ, ಯಾಕಂದರೆ 50% ಮೋರ್ ಚೈನಾ ಹತ್ರನೇ ಉಳಿದಿದೆ. ಸೊ ಹೀಗಾಗಿ ಏನಾಗುತ್ತೆ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆನ್ಸ್ ಆದಾಗಿಂದ ಅವ್ರದ್ದೇ ಆದಂಥ ಒಂದು ಇಂಟ್ರೆಸ್ಟ್, ಸೆಲ್ಫ್ ಇಂಟ್ರೆಸ್ಟ್ನ ನೋಡಿದಾಗ ಏನಾಗುತ್ತೆ, ಇಡೀ ಬ್ಯಾಲೆನ್ಸ್ ತಪ್ಪತ್ತೆ. ಈಗ ಎಲ್ಲರ ಮೇಲೂ ಡಿಪೆಂಡ್ ಇದ್ದಿದ್ದು ನಾನು ನಂದನ್ನೇ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅದು ಎಕನಾಮಿಕ್ ಪ್ಯಾರಾಮೀಟರ್ಸ್ ಮೇಲೆ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ವಾರ್ ಬರೀ ಇವತ್ತಿನ ನೋಡ್ತಾ ಇಲ್ಲ, ಇದ್ರ ಆಫ್ಟರ್ ಎಫೆಕ್ಟ್ ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈಗ ಇವಾಗ ಪ್ರೈಸ್ ನೋಡಿ, ಕೋವಿಡ್ ನಂತರ ಆಗಿರೋಂಥ ಪ್ರೈಸ್ ಚೇಂಜಸ್ಸು ಈಗಿನ ಪ್ರೈಸ್ ಚೇಂಜಸ್ಗೂ ವ್ಯತ್ಯಾಸ ಇದೆ. ಅಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ಪ್ರೈಸ್ ಚೇಂಜಸ್ಸು ಯಾವ ಕಾರಣದಿಂದ ಆಗ್ತಾ ಇದೆ ಮತ್ತು ಎಷ್ಟರ ಮಟ್ಟಿಗೆ ಅದು ನ್ಯಾಯಸಮ್ಮತವಾಗಿದೆ ಅನ್ನೋದ್ರ ಬಗ್ಗೆ ತುಂಬ ಅವಲೋಕನ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನೇರವಾಗಿ ಭಾರತಕ್ಕಂತೂ ಎಫೆಕ್ಟ್ ಇದೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಿರೋದು. ಬಟ್ ಇದರಿಂದ ಸುಧಾರಿಸೋದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಭಾರತಕ್ಕೆ ಅನ್ನೋದು ಪ್ರಶ್ನೆ. ಯುದ್ಧ ಆಗಿರಬಹುದು, ಅದರ ಎಫೆಕ್ಟ್ ಇದೆಯಲ್ಲ, ಸುಧಾರಿಸ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಸಮಯ ಬೇಕು ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ಇನ್ಸೈಡ್ ಯಾವ ರೀತಿ ಇದು ಸಮಸ್ಯೆಯನ್ನು ತರಬಹುದು, ಆರ್ಥಿಕ ಹೊರೆ ಹೇಗಾಗುತ್ತೆ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಸತೀಶ್ ಅವ್ರ ಹತ್ರ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಪಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನೇರವಾಗಿ ನಾನು ಪ್ರತಾಪ್ ಸರ್ ಹತ್ರ ಹೋಗ್ಬಿಡ್ತೀನಿ. ಪ್ರತಾಪ್ ಸರ್, ಏನು ಸರ್ ಕೋವಿಡ್ ಇಂದ ಈಗ ಚೇತರಿಸ್ಕೊಳ್ತಾ ಇತ್ತು ನಿಮ್ಮ ಉದ್ಯಮ, ಅಗೇನ್ ಯುದ್ಧದ ಎಫೆಕ್ಟ್, ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ, ಬೆಲೆ ಏರಿಕೆ ಹೆಂಗೆ ಅಂತ? ಹಿಂದೆ 2021ರಲ್ಲಿ ಇದೇ ಪರಿಸ್ಥಿತಿ ಆಗಿತ್ತು ಕೋವಿಡ್ ಬಂದಾಗ. ಇವಾಗ ಅದೇ ಪರಿಸ್ಥಿತಿನ ಅನುಗುಣವಾಗಿದೆ. ಹೋಟೆಲ್ ಉದ್ಯಮಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ ಉದ್ಯಮ 3 ಕ್ಯಾಟಗರಿ ಇದೆ. ಒಂದು ದೊಡ್ಡ ಉದ್ಯಮ 3 ಸ್ಟಾರ್ 5 ಸ್ಟಾರ್ ಇದೆ, ಮಧ್ಯಮ ದರ್ಶಿನಿ ಹೋಟೆಲ್ಗಳಿದೆ, ಇನ್ನು ಮಧ್ಯಮ ಅಂದರೆ ಸಣ್ಣ ಉದ್ಯಮದಾರರಿದ್ದಾರೆ. ಈ ಸಣ್ಣ ಉದ್ಯಮದಾರರಿಗೂ ಮತ್ತು ಮಿಡ್ಲ್ ಹೋಟೆಲ್ ಉದ್ಯಮ ಯಾರಿದ್ದಾರೆ ಅವರಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಕಾಳಸಂತೆಯಲ್ಲಿ ಹೋಟೆಲ್ ಉದ್ಯಮದವರಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. 5,000 6,000 ರೂಪಾಯಿ ಇವತ್ತು ಕೂಡ ಸಿಲಿಂಡರ್ ಸಿಗ್ತಾ ಇದೆ. ಏಜೆನ್ಸಿಗೆ ಸಿಲಿಂಡರ್ ಬಂದಿದೆ, ಆ ಸಿಲಿಂಡರ್ ಯಾವುದೇ ರೀತಿಯಲ್ಲಿ ಗ್ರಾಹಕರಿಗೆ ಸಿಗ್ತಾ ಇಲ್ಲ, ಹೋಟೆಲ್ ಉದ್ಯಮದವರಿಗೆ ಸಿಗ್ತಾ ಇಲ್ಲ. ಸರ್ಕಾರ ಇದನ್ನೇ ಕಡಿವಾಣ ಹಾಕುವಂಥ ಕೆಲಸ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲ, ನೀವು ಕೇಳ್ಕೊಂಡಿದ್ದೀರಾ, ಹೋರಾಟಗಳು ಮಾಡಿದ್ರಿ, ಪತ್ರ ಬರೆದ್ರಿ, ಬಟ್ ಏನು ರೆಸ್ಪಾನ್ಸ್ ಬರ್ತಾ ಇಲ್ವಲ್ಲ. ಕೇಂದ್ರ ಹೇಳ್ತಾ ಇದೆ ನಮ್ಮ ಹತ್ರ ಸ್ಟಾಕ್ ಇದೆ, ಡೋಂಟ್ ವರಿ ಅಂತ. ಬಟ್ ರಾಜ್ಯಗಳಲ್ಲಿ ಈ ರೀತಿ ಅಭಾವ ಎಷ್ಟರ ಮಟ್ಟಿಗೆ ಅಂದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ. ಸ್ಟಾಕ್ ಇದ ಮೇಲೆ ಸಪ್ಲೈ ಯಾಕೆ ಆಗ್ತಾ ಇಲ್ಲ ಅಂತ? ಇದು ರಾಜ್ಯ ಸರ್ಕಾರದ ಕಳ್ಳಾಟ ಅಂದ್ರೂ ತಪ್ಪಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರದಂತೀರಾ ಅಥವಾ ಏಜೆನ್ಸಿ ಅವ್ರದ್ದು? ಏಜೆನ್ಸಿ, ರಾಜ್ಯ ಸರ್ಕಾರದಲ್ಲಿ ಯಾರಿದ್ದಾರೋ, ಸಚಿವರು ಯಾರಿದ್ದಾರೋ, ಮಿನಿಸ್ಟರ್ ಯಾರಿದ್ದಾರೋ ಅವರೇ ಏಜೆನ್ಸಿಯ ಮಾಲೀಕರಾಗಿರ್ತಾರೆ. ಒಬ್ಬೊಬ್ರು 4 ಏಜೆನ್ಸಿ ಇದೆ, ಆಯ್ತಾ. ಇವತ್ತು ನಂದೇ 3 ಹೋಟ್ಲ್ ಇದೆ, 3 ಹೋಟ್ಲಿಗೂ ಕೂಡ ಗ್ಯಾಸ್ ಸಪ್ಲೈ ಇಲ್ಲ. 1 ವಾರದ ಹಿಂದ್ಗಡೆ 2 ಸಿಲಿಂಡರ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಇವಾಗ ಯಾವ ಹೋಟ್ಲಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕುವಂತ ಕೆಲಸ ಆಗ್ತಾ ಇಲ್ಲ. ನಾವು ಉದ್ಯಮದವರು ಬಾಗ್ಲಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಾರ್ಮಿಕರು ಬಂದುಬಿಟ್ಟು ನಮ್ಮ ಕರ್ನಾಟಕದವರು ಕಮ್ಮಿ, 100ಕ್ಕೆ 10% ಜನ. ಅಸ್ಸಾಮು, ಒರಿಸ್ಸಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್ ಆ ಭಾಗದ ಕಾರ್ಮಿಕರು. ಇವತ್ತು ಕಾರ್ಮಿಕರು ಹೋದರೆ ಮತ್ತೆ ನಾವು ಮಾಲೀಕರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಒಂದು 20% ಹೋಟ್ಲು ಮುಚ್ಚಿದ್ದಾರೆ. ಇನ್ನೇನಾದರೂ ಯುದ್ಧ ಮತ್ತೆಲ್ಲಾದರೂ ಸ್ಟಾರ್ಟ್ ಆದರೆ 50% 60% ಹೋಟ್ಲು ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ ಅಂತ. ಓಕೆ, ಪಿ.ವಿ. ಹರಿ ಸರ್, ಈಗ ನಾವು ಏನು ನಿರೀಕ್ಷೆ ಮಾಡಬಹುದು? ಜನಸಾಮಾನ್ಯರ ಪಾತ್ರ ಏನು? ಮೆಂಟಲಿ ಫಿಸಿಕಲಿ ಯಾವ ರೀತಿ ಸಿದ್ಧ ಆಗಬೇಕು ಅಂತ? ಯಾಕಂದರೆ ಆಲ್ರೆಡಿ ಈಗ ಮುಗಿ ಬೀಳ್ತಿದ್ದಾರೆ ಜನ. ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಆತಂಕದಲ್ಲಿ ಜನ ಇದ್ದಾರೆ. ಈಗ ಆಲ್ರೆಡಿ ಸಿಲಿಂಡರ್ ಸಿಗ್ತಾ ಇಲ್ಲ, ಅದು ಬೇರೆ ವಿಚಾರ. ಹಿಂಗೆ ಆದರೆ ಜೀವನ ನಡೆಸೋದು ಹೆಂಗೆ ಸರ್? ಜನಸಾಮಾನ್ಯರು ಹೆಂಗೆ ಅದಕ್ಕೆ ಯಾವಾಗಾದ್ರೂ ಒಂದು ಆಪತ್ತಾದರೆ ಅದಕ್ಕೆ
ಅನ್ಡ್ಯೂ ಅಡ್ವಾಂಟೇಜ್ ತಗೊಳ್ಳೋರು ತುಂಬ ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಈಗ ಎಲ್ಲ ಇರುತ್ತೆ, ಆದರೆ ಈಗ ಕೋವಿಡಲ್ಲಿ ನೋಡಿದ್ರೆ ಎಷ್ಟು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಅಂತೇಳಿ. ಈಗ ಈ ಯುದ್ಧವನ್ನು ಮುಂದಿಟ್ಕೊಂಡು ಸ್ಟಾಕ್ ಇದ್ದರೂ ಸಹ ಅದು ಸಿಗ್ತಾ ಇಲ್ಲ. ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಏನು ಹೇಳಲಿ, ಬಟ್ ನಾನೊಂದು ಹೇಳ್ತೇನೆ, ನಾವು ವಿ ಹ್ಯಾವ್ ಟು ಬಿ ಮೆಂಟಲಿ ಪ್ರಿಪೇರ್ಡ್ ಫಾರ್ ಬಿಗರ್. ಈಗ ಅದ್ರ ಜೊತೆಗೆ ನಮ್ಮ ಭಾರತ ಹೆಂಗೆ ಸಿದ್ಧ ಆಗ್ತಾ ಇರುತ್ತೆ ಅಂತ, ಈಗ ಅಲ್ಲೆಲ್ಲೋ ಯುದ್ಧ ಆಗಿದೆ ಅಂತ ಸುಮ್ಮನೆ ಕೂರೋ ಮಾತಲ್ಲ, ಬಟ್ ನಮ್ಮಲ್ಲೂ ಕೂಡ ಪ್ರಿಪರೇಷನ್ಗಳಾಗಬೇಕಲ್ಲ, ಹೆಂಗೆ ತಯಾರಿಗಳಾಗುತ್ತೆ? ನಮಗೆ ರಷ್ಯಾದಿಂದ ಆಲ್ರೆಡಿ ಅಮೇರಿಕನ್ಸ್ ಹೇಳಿದ್ದಾರೆ ನೀವು ರಷ್ಯಾದಿಂದ ತಗೋಬೋದು ಅಂತೇಳಿ. ಸೊ ರಷ್ಯಾನಿಂದ ಆಯಿಲ್ಗಳು ಬರ್ತಾ ಇದೆ. ನಾವು ಎಲ್ಲ ಕಡೆ ಇದಾಗ್ತಿದೆ. ಬಟ್ ಈಗ ಕತಾರಿಂದ ಬರಬೇಕಾಗಿದ್ದು ಗ್ಯಾಸ್ ಸಿಲಿಂಡರ್ಸ್ಗಳು. ಕತಾರ್ ಅದು ಯಾವ ಕಡೆಯಿಂದ ಬರಬೇಕು? ಹೊರ್ಮುಜ್ ಜಲಸಂಧಿ ಮೂಲಕನೇ ಬರಬೇಕು. ಸೊ ಇಲ್ಲಿ ಇವರು ಇದರಲ್ಲಿ ಒಳ್ಳೆ ಸಂಬಂಧ ಇರಾನ್ ಜೊತೆಯಲ್ಲೂ ಸಹ ಇದೆ. ಕೆಲವು ಶಿಪ್ಗಳು ಬರ್ತಾ ಇದೆ. ಇವತ್ತಿನ ಬೆಳಗಿನ ನ್ಯೂಸಲ್ಲಿ ನಾನು ನೋಡ್ತಾ ಇದ್ದೆ, ಪಾಕಿಸ್ತಾನದ ಫಸ್ಟು ಶಿಪ್ ಗ್ಯಾಸ್ ಗೀಸ್ ಎಲ್ಲ ತೊಗೊಂಡು ಫಸ್ಟ್ ಬಂದಿದೆ. ನಮಗಿಂತ ತುಂಬ ದೇಶಗಳು ಬಹಳ ಪರದಾಡ್ತಾ ಇದ್ದಾರೆ. ಈಗ ನಮ್ಮ ದೇಶಗಳಲ್ಲಿ ಹೇಗೋ ನಡೀತಾ ಇದೆ. ಬಟ್ ಈಗ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರ್ ಆಗಿದ್ದಾರೆ, ಈಸ್ IFS ಆಫೀಸರ್. ಮೋದಿಯವರು ಇದ್ದಾರೆ. ಈ ಟೀಮ್ ಎಲ್ಲ ಒಳ್ಳೆ ಸಾಲಿಡ್ ಟೀಮ್ ಇದೆ. ಮ್ಯಾನೇಜ್ ಮಾಡಲಿಕ್ಕೆ ಕೆಪಾಸಿಟಿ ಫುಲ್ ಕೆಪಾಸಿಟಿ ಇದೆ. ಅದರಲ್ಲಿ ಏನು ಇದೇ ಇಲ್ಲ. ಬಟ್ ಏನಪ್ಪ ಅಂತ ಹೇಳಿದರೆ, ಇನ್ನು ಬರುವ ತಿಂಗಳಲ್ಲಿ ಈಗ ನಾನು ನನ್ನ ಬ್ಯಾಚ್ಮೇಟ್ಗಳ ಹತ್ರ ಮಾತಾಡ್ತಿದ್ದೆ, ಈ ವಾರ್ ಗ್ಯಾರಂಟಿ ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ, ಕಡಿಮೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಗ್ಯಾಪ್ ಸಿಕ್ಕಿರೋದು, ಬ್ರೇಕ್ ಸಿಕ್ಕಿರೋದು ಇವ್ರಿಗೂ ಅವರವರು ಮಿಸೈಲ್ಸ್ಗಳು, ಲಾಂಚರ್ಸ್ಗಳು ಅಲ್ಲೆಲ್ಲಿ ಮೂವ್ ಮಾಡೋದು, ಫ್ಲೀಟ್ಸ್ ಅಂತ ಹೇಳಿದರೆ ಅದರಲ್ಲಿ ಏರೋಪ್ಲೇನು ಇದಿರ್ತದೆ ಅಲ್ಲಿ, ಮತ್ತು ಸಬ್ಮೆರಿನ್ಸ್ಗಳು, ಇದನ್ನೆಲ್ಲ ರೆಡಿ ಮಾಡಲಿಕ್ಕೆ ಈಗ. ಬಟ್ ಅವ್ರಿಗೆ ಗೊತ್ತು ಇರಾನಿಗೆ. ಬಟ್ ಇರಾನ್ ಏನು ಹೇಳ್ತದೆ, ಇಸ್ರೇಲ್ನ ಯಾಕೆ ಕರ್ಕೊಂಡು ಬರ್ತಾ ಇಲ್ಲ ಈಗ ನೀವು ಸೀಸ್ ಫೈರಿಗೆ? ಯಾಕೆ ಲೆಬನಾನ್ ಮೇಲೆ ಇದಾಗ್ತಾ ಇದೆ, ನಾವ್ಯಾಕೆ ಇದು ಮಾಡಬೇಕು ಅಂಥೇಳಿ ಇವ್ರದ್ದು. ಸೊ ಇದು ಒಂದು ಲಾಜಿಕಲ್ ಕನ್ಕ್ಲೂಷನ್ ಬರೋದು ಸ್ವಲ್ಪ ದಿವಸ ಹಿಡಿಯುತ್ತದೆ. ಐ ಡೋಂಟ್ ನೋ. ಇನ್ನು ಮುಂದಿನ ಒಂದು ಈಗ ಈ ರೀತಿ ಕಂಟಿನ್ಯೂ ಲಾಂಗ್ ವಾರ ಇರಾನ್ ರೆಡಿ ಇದೆ. ಮಿಸೈಲ್ಸ್ಗಳು ಹಗಲು ರಾತ್ರಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವಾಗ ಅಟ್ಯಾಕ್ ಮಾಡ್ತಾರೆ ಅವರು. ಬಟ್ ಏನು ಗೊತ್ತಾ, ಈಗ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ವರ್ಸ್ಟ್ ಕಮ್ಸ್ ವರ್ಸ್ಟ್. ಅದಕ್ಕೆ ಆಮೇಲೆ ಹೇಳ್ತೇನೆ ನಾನು, ಈ ಎನರ್ಜಿ ಅನ್ನೋದು ಇದೆಯಲ್ಲ, ಶಕ್ತಿ, ಈ ಶಕ್ತಿಯ ರೂಪಗಳು ತುಂಬ ಇದೆ. ಅದು ಒಲೆ ಇರ್ಬೋದು, ಅಗ್ನಿ ಒಲೆ ಇರ್ಬೋದು, ಬೇರೆ ಇಂಡಕ್ಷನ್ ಸ್ಟವ್ಸ್ಗಳು ಇರ್ಬೋದು, ಸೋಲಾರ್ ಇರ್ಬೋದು. ಇದೆಲ್ಲ ಮೆಲ್ಲ ಮನುಷ್ಯ ಅಡಿಗೆ ಮಾತ್ರ ನಿಲ್ಲೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲೂ ಸಹ ನಾವು ಅಡಿಗೆ ಹಾಗೆ ಈಗ ನಾವು ರೆಡಿಯಾಗಿರ್ಬೇಕು. ಈಗ ಇನ್ನು ವರ್ಸ್ಟ್ ಕಮ್ಸ್ ವರ್ಸ್ಟ್ ವಿ ಹ್ಯಾವ್ ಟು ಬಿ ರೆಡಿ.